तस्मै श्री गुरवे नमः। श्री चैतन्य मनोविष्टं स्थापितं येन भूतले स्वयं रूप कदा मह्यं ददाति सपदान्वितं वन्देऽहं श्रीगुरु श्रीयुतापदकमलं श्रीगुरुं वैष्णवां च श्रीरूपान् साग्रजातं सहगण रघुनाथां साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादां सगणललित विशाखान्वितं च हे कृष्ण करुणा सिन्धु दीनबन्धो जगत्पते गोपेश गोपिका कान्त राधा कान्त नमस्तुते सप्त काञ्चन गौराङ्गी राधे वृन्दावनेश्वरी वृषभानुसुत देवी प्रणमामि हरिप्रिये वाञ्छाकल्पतरुश्च कृपा सिन्धु भवेव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासरि गौर भक्तवृंद हरे कृष्ण 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 हरे 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 राम 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 हरे हरे। नमो ओं विष्णुपादाय कृष्ण पृष्ठाय भूतले श्रीमते भक्ति वेदांत स्वामी इति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे नमो ओं विष्णुपादाय कृष्ण पृष्ठाय भूतले श्रीमते गोपाल कृष्ण गोस्वामी नामिने प्रभुपाद साहित्य नमः। जय जय श्री चैतन्य जय नित्यानंद जय अद्वैत चंद्र जय गौर भक्तवृंद जय जय श्री चैतन्य जय नित्यानंद जय अद्वैत चंद्र जय गौर भक्ತವೃಂದ। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ ಶ್ರೀ ಚೈತನ್ಯ ಚರಿತಾಮೃತಿಗೆ. ನಾವು ಇವತ್ತು ಶುರು ಮಾಡ್ತಾ ಇರುವಂತ ಚಾಪ್ಟರ್ ಹೆಸರು ಏನಂತಂದ್ರೆ ಸನಾತನ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭು ಕೊಟ್ಟಿರುವಂತ ಉಪದೇಶ. ರೂಪ ಗೋಸ್ವಾಮಿ ಕೊಟ್ಟಿರೋ ಉಪದೇಶಗಳನ್ನೆಲ್ಲ ನಾವು ಓದಿದೀವಿ ಹಿಂದಿನ ಚಾಪ್ಟರ್ ಅಲ್ಲಿ. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಏನು ತಿಳ್ಕೊಂತೀವಿ ಅಂದ್ರೆ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ಕೊಟ್ಟಿರುವಂತಹ ಉಪದೇಶಗಳ ಬಗ್ಗೆ ನಾವು ತಿಳ್ಕೊಂತೀವಿ. ಇದು 3ನೇ ಶ್ಲೋಕ. ಏಥಾ ಗೌಡೆ ಸನಾತನ ಆಚಿ ಬಂದಿ ಸಲೆ ಸಲೆ ಶ್ರೀ ರೂಪ ಗೋಸಾನಿರ ಪತ್ರಿ ಐಲಾ ಹೇನ ಕಲೆ. While Sanatana Goswami was imprisoned in Bengal, a letter arrived from Srila Rupa Goswami. Srila Bhaktivinoda Thakur informs us that this letter from Rupa Goswami to Sanatana Goswami is mentioned by the annotator of the Udbhata Chandrika. Srila Rupa Goswami wrote a note to Sanatana Goswami from Bakala. This note indicated that Sri Chaitanya Mahaprabhu was coming to Mathura, and it stated Yadhupate kwa ghata Mathura puri Raghupate kwa gotatra koshalam iti vichintaya kurushva manastiram nasad idam jagad iti avadhrayaya. Whereas the Mathura Puri of Yadupati gone, whereas nor the Koshala of Raghupati gone, by reflection make the mind steady, thinking this universe is eternal. ಈಗ ಸನಾತನ ಗೋಸ್ವಾಮಿ ಎಲ್ಲಿದ್ದಾರೆ? ಜೈಲಲ್ಲಿದ್ದಾರೆ. ಅದು ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ, ಯಾಕೆ ಜೈಲಿಗೆ ಹಾಕಿದ್ರು ಅಂತ ಆಲ್ರೆಡಿ ಚರ್ಚೆ ಮಾಡಿದೀವಿ. ರೂಪ ಗೋಸ್ವಾಮಿ ಹೆಂಗೋ ತಪ್ಪಿಸ್ಕೊಂಡು ಚೈತನ್ಯ ಮಹಾಪ್ರಭು ಹತ್ರ ಹೋಗ್ಬಿಟ್ಟಿದ್ದಾರೆ. ರೂಪ ಗೋಸ್ವಾಮಿ ಮತ್ತೆ ಅವರ ಒಂದು ಕಸಿನ್ ಬ್ರದರ್, ಅವರಿಬ್ಬರು ಆಲ್ರೆಡಿ ಚೈತನ್ಯ ಮಹಾಪ್ರಭು ಹೋಗ್ಬಿಟ್ಟಿದ್ದಾರೆ. ಈಗ ಸನಾತನ ಗೋಸ್ವಾಮಿ ಬರಬೇಕು. ಅಷ್ಟೊತ್ತಿಗೆ ಆ ಮುಸ್ಲಿಂ ರಾಜ ಇವ್ರನ್ನ ಜೈಲಲ್ಲಿ ಹಾಕ್ಬಿಡ್ತಾರೆ. ಯಾಕಂದ್ರೆ ಅವ್ರು ಹೊಟ್ಟೋದ್ರು, ಅಟ್ಲೀಸ್ಟ್ ಇವರಾದ್ರೂ ಇರ್ಲಿ ಅಂತ, ಅವ್ರ ಮಿನಿಸ್ಟರ್ ಆಗಿರ್ಲಿ ಅಂತ. ಆದ್ರೆ ಇವ್ರಿಗೆ ಇಷ್ಟ ಇರ್ಲಿಲ್ಲ. ಸೊ ಈಗ ಸನಾತನ ಗೋಸ್ವಾಮಿ ಲೆಟರ್ ಬರೀತಾರೆ, ರೂಪ ಗೋಸ್ವಾಮಿ ಲೆಟರ್ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ ಅದರಲ್ಲಿ ಹಿಂಗೆ ಚೈತನ್ಯ ಮಹಾಪ್ರಭು ಈಗ ಮಥುರಾಗ್ ಬಂದಿದ್ದಾರೆ ಅಂತ. ಯಾಕಂದ್ರೆ ಅವಾಗ ಏನು ಫೋನ್ ಇಲ್ಲ, ಏನು ಅಂದ್ರೆ ಯಾರಾದ್ರೂ ಬಂದು ಹೇಳಕ್ಕೂ ಕೂಡ ಎಷ್ಟೋ ದಿನ ಇಡಿಸುತ್ತೆ. ಅದು ಬರೀ ಅಂದ್ರೆ ಲೆಟರ್ ಬರೆದ್ರು ಕೂಡ ಅದು ಹೆಂಗ್ ಯಾರಾದ್ರೂ ತಂದು ಕೊಡ್ಲೇಬೇಕು.
ಆ ನಡ್ಕೊಂಡು ಬರಬೇಕು, ಇಲ್ಲ ಅಂದ್ರೆ ಕುದುರೆಗಳಲ್ಲಿ ಬರಬೇಕು. ಇವರೆಲ್ಲ ನಡ್ಕೊಂಡು ಬರ್ತಾ ಇದ್ದಿದ್ದು ಅನ್ಸುತ್ತೆ. ಸೊ ಲೆಟರ್ ಬರೀತಾರೆ. ಆ ಲೆಟರ್ ಅಲ್ಲಿ ಏನಿರುತ್ತೆ, ಮಥುರಾ ಅಲ್ಲಿದ್ದಾರೆ ಚೈತನ್ಯ ಮಹಾಪ್ರಭು ಅಂತ. ಮತ್ತೆ ಈ ಒಂದು ಸಂಸ್ಕೃತ ಶ್ಲೋಕ ಕೂಡ ಬರೆದಿದ್ದಾರೆ ಆ ಲೆಟರ್ ಅಲ್ಲಿ. ಏನಂತಂದ್ರೆ, ಇದು ಮಥುರಾಪುರಿ ಯದುಪತಿ ಗಾನ್, ವೇರ್ ಆಸ್ ದ ಮಧುರಾಪತಿ ಆರ್ ಯದುಪತಿ ಗಾನ್, ವೇರ್ ಆಸ್ ದ ನಾರ್ಥರನ್ ಕೋಶಲ ರಘುಪತಿ ಗಾನ್, by reflection make the mind study thinking this universe is eternal. ಇದು ತುಂಬಾ ಹೈ ಲೆವೆಲ್ ಅನ್ಸುತ್ತೆ. ಇದ್ರ ಏನು ಬ್ಯಾಕ್ ಗ್ರೌಂಡ್ ಕೊಟ್ಟಿಲ್ಲ, ಏನ್ ಯಾಕೆ ಹಿಂಗ್ ಬರೆದ್ರು ಏನು ಅಂತ ಇದ್ರ ಕೊಟ್ಟಿಲ್ಲ. ಬಟ್ ಇದು ಬರೆದಿದ್ದಾರೆ ಆ ಪತ್ರದಲ್ಲಿ. ಇದರ ಅರ್ಥ ಏನಂತಂದ್ರೆ, ಮಥುರಾಪತಿ ಯದುಪತಿ ಎಲ್ಲೋದ್ರು, ಮತ್ತೆ ಕೋಶಲ ರಾಜ ರಘುಪತಿ ಎಲ್ಲೋದ್ರು, ನಮ್ಮ ಮೈಂಡು ಸ್ಟಡಿ ಆಗಿರ್ಬೇಕು, ಸ್ಥಿರವಾಗಿರ್ಬೇಕು. ಮತ್ತೆ ಈ ಸೃಷ್ಟಿ, ನಾವು ಯೂನಿವರ್ಸ್ ಅಂತ ನಾವೇನ್ ಹೇಳ್ತೀವಿ, ಇದು ಯಾವಾಗ್ಲೂ ಇರುತ್ತೆ ಅಂತ ಅದರ ಅರ್ಥ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಮುಂದೆ ನೋಡೋಣ ಅದು ಏನ್ ಅರ್ಥ, ಏನಾದ್ರೂ ಮುಂದೆ ಕೊಟ್ಟಿದ್ದಾರೇನೋ. ಈ ಇಲ್ಲಿಗೆ ಅಷ್ಟೇ ಕೊಟ್ಟಿರೋದು. ಪತ್ರಿ ಪಾನ ಸನಾತನ ಆನಂದಿತ ಹೈಲ ಯೌವನ ರಕ್ಷಕ ಪಾಶ ಕಹಿತೆ ಲಾಗಿಲ. When Sanatana Goswami received this note from Rupa Goswami, he became very pleased. He immediately went to the jail superintendent, who was the meat eater, and spoke as follows. ಸನಾತನ ಗೋಸ್ವಾಮಿ ಈ ಉತ್ತರ ಸಿಗುತ್ತೆ, ಪತ್ರ ಸಿಕ್ಕಿದ ತಕ್ಷಣ ಸನಾತನ ಗೋಸ್ವಾಮಿ ತುಂಬಾ ಸಂತೋಷ ಆಗುತ್ತೆ. ಆ ಪತ್ರ ತಗೊಂಡು ಆ ಜೈಲ್ ಇನ್ಚಾರ್ಜ್ ಇರ್ತಾರಲ್ಲ, ಸೂಪರಿಂಟೆಂಡೆಂಟ್, ಅವ್ರ ಹತ್ರ ಹೋಗ್ತಾರೆ. ಅವರು ಮಾಂಸ ತಿನ್ನೋರು, ಆವಾಗ ಯಾವಾಗ್ಲೂ ಹೆಚ್ಚು ಮಾಂಸ ತಿನ್ನೋರೇ ಇರೋದು. ಹೇಳ್ತಾ ಇದ್ದಾರೆ ನೆಕ್ಸ್ಟ್, ತುಮಿ ಏಕ ಜಿಂದಾ ಫಿರ ಭಗವಾನ್ ಕೇತಾಭ ಕೊರಾನ ಶಾಸ್ತ್ರೆ ಆಚಿ ತುಮಾರ ಜನನ. Sanatana Goswami told the Muslim jail keeper, "Dear sir, you are a saintly person and very fortunate. You have full knowledge of revealed scriptures such as Quran and similar books." ಹೇಳ್ತಾ ಇದ್ದಾರೆ, ನೀವು ತುಂಬಾ ಬುದ್ಧಿವಂತರು, ತುಂಬಾ ಇಂಟೆಲಿಜೆಂಟು, ಮತ್ತೆ ನೀವು ತುಂಬಾ ಅದೃಷ್ಟಶಾಲಿಗಳು. ಯಾಕಂದ್ರೆ ನಿಮಗೆ ಕುರಾನ್ ಬಗ್ಗೆ ತುಂಬಾ ಜ್ಞಾನ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಆ ಜೈಲರ್ಗೆ. ಏಕ ಬಂದಿ ಚಾಡೆ ಏಧಿ ನಿಜ ಧರ್ಮ ದೇಖಿಯಾಂ ಸಂಸಾರ ಹೋಯಿತೆ ತಾರೆ ಮುಕ್ತ ಕರೀನಾ ಗೋಸಾನ. If one releases a conditioned soul or imprisoned person according to religious principles, he himself also released from material bondage by the Supreme Personality of Godhead. ಏನ್ ಹೇಳ್ತಾ ಇದ್ದಾರೆ, ಆ ಸೂಪರಿಂಟೆಂಡೆಂಟ್ಗೆ ಹೇಳ್ತಾ ಇದ್ದಾರೆ ಸನಾತನ ಗೋಸ್ವಾಮಿ, ಇವಾಗ ಯಾರನ್ನಾದ್ರೂ ಒಬ್ಬರನ್ನ ಈ ಭೌತಿಕ ಬಂಧನದಿಂದ ನಾವು ಬಿಡಿಸಿದ್ರೆ, ಅಂದ್ರೆ ಅವ್ರಿಗೆ ಸಹಾಯ ಮಾಡಿದ್ರೆ, ಸಹಾಯ ಮಾಡಿರೋರು ಕೂಡ ಆ ಬಂಧನದಿಂದ ಮುಕ್ತಿ ಸಿಗುತ್ತಂತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ, ಇವಾಗ ನೀವು ನನ್ನನ್ನ ಬಿಡಿಸ್ಬಿಟ್ರೆ, ಇಲ್ಲಿಂದ ಜೈಲಿಂದ ಬಿಡಿಸ್ಬಿಟ್ರೆ, ನಾನು ಚೈತನ್ಯ ಮಹಾಪ್ರಭು ಹತ್ರ ಹೋಗ್ತೀನಿ, ಅಂದ್ರೆ ಈ ಭೌತಿಕ ಬಂಧನದಿಂದ ನಾನು ಬಿಡುಗಡೆ ಆಗ್ತೀನಿ, ನೀವು ನನಗೆ ಸಹಾಯ ಮಾಡಿದಾರಲ್ಲ, ನಿಮಗ್ ಕೂಡ ಈ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಇಟ್ ಅಪಿಯರ್ಸ್ ಫ್ರಮ್ ದಿ ಸ್ಟೇಟ್ಮೆಂಟ್ ದಟ್ ಸನಾತನ ಗೋಸ್ವಾಮಿ, ಹೂ ವಾಸ್ ಫಾರ್ಮರ್ಲಿ ಎ ಮಿನಿಸ್ಟರ್ ಆಫ್ ನವಾಬ್, was trying to cheat the Muslim superintendent. A jail superintendent had only ordinary education or practically no education, and he was certainly not surprised to be very advanced in spiritual knowledge. But just to satisfy him, Sanatana Goswami praised him as very learned scholar of the scriptures. The jail keeper could not deny that he was a learned scholar, because when one is elevated and exalted position, one thinks oneself fit for that position. Sanatana Goswami was correctly explaining the effects of spiritual activity. Jail keeper connected his statement with his
ರಿಲೀಸ್ ಫ್ರಮ್ ದ ಜೈಲ್. ಸೊ ಇಲ್ಲಿ ಸನಾತನ ಗೋಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದಾರೆ, ಬುದ್ಧಿನ ಯೂಸ್ ಮಾಡ್ತಾ ಇದಾರೆ. ಏನು, ಆ ಜೈಲ್ ಕೀಪರ್ ಏನು ದೊಡ್ಡ ಸ್ಕಾಲರ್ ಏನಿಲ್ಲ, ಕುರಾನ್ ಎಲ್ಲ ಓದಿ ಆತರ ಏನು ಇಲ್ಲ. ಆದ್ರೆ ಸನಾತನ ಗೋಸ್ವಾಮಿ ಅವ್ರನ್ನ ಏನ್ ಹೇಳ್ತಾ ಇದಾರೆ, ನೀವು ತುಂಬಾ ದೊಡ್ಡ ವಿದ್ವಾಂಸರು ಕುರಾನ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಜೈಲ್ ಕೀಪರ್ ಏನ್ ಮಾಡ್ತಾ ಇದ್ದಾನೆ, ಅವು ಏನು ಹೇಳ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ, ಅಂದ್ರೆ ಇಲ್ಲ ಅಂತಾನು ಹೇಳ್ತಿಲ್ಲ, ಆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತ ಇದಾರೆ. ಇರಬಹುದು, ನಾನು ಬುದ್ಧಿವಂತನೇ ಇರಬಹುದು ಅಂತ ಅನ್ಕೊಂತಾ ಇದ್ದಾರೆ. ಆಕ್ಚುಲಿ ಶಿಲ ಪ್ರಭುಪಾದರು ಹೇಳ್ತಾರೆ, ಭೌತಿಕ ಸಂಸಾರದಲ್ಲಿ ಈ ತರನೇ ಅಂತೆ. ಈ ಭೌತಿಕ ಸಂಸಾರದಲ್ಲಿ ನೀವು ಯಾರನ್ನಾದ್ರೂ ನೀವು ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಿದ್ರೆ ಅವ್ರು ಇಂಟೆಲಿಜೆಂಟ್ ಇರೋದಿಲ್ಲ. ನಾವು ಹೇಳಿದ್ರೆ ಅವರು ಓಹೋ ನಾನು ಇಂಟೆಲಿಜೆಂಟ್ ಏನೋ ಅಂತ ಅನ್ಕೊಂತಾರೆ. ಸೊ ಇಲ್ಲಿ ಒಂಥರ ಅವ್ರನ್ನ ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಸನಾತನ ಗೋಸ್ವಾಮಿ ಕೆಲಸ ಆಗ್ಬೇಕಲ್ಲ, ಅವ್ರು ಬಿಟ್ಬಿಡ್ಬೇಕಲ್ಲ ಇವ್ರನ್ನ. ಸೊ ಈ ತರ ಸನಾತನ ಗೋಸ್ವಾಮಿ ತಮ್ಮ ಬುದ್ಧಿಯಿಂದ ಈ ಜೈಲ್ ಕೀಪರ್ ಏನಿದ್ದಾರೆ ಸೂಪರ್ಡೆಂಟ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. There are innumerable conditioned souls rotting in the material world, imprisoned by Maya under the spell of sense gratification. The living entity is entranced by the spell of Maya, that is conditioned life. Even a pig feels satisfied. There are two kinds of covering powers exhibited by Maya. One is called Prakshipatmika, and the other is called Avarnatmika. When one is determined to get out of material bandage, Prakshitatmika Shakti, the spell of diversion, impels one to remain in the conditioned life, fully satisfied with sense gratification. Due to other power, Avarantatmika, a conditioned soul feels satisfied even if he rotting in the body of a pig or worm stool. To release the conditioned soul from the material bondage is very difficult because the spell of Maya is so strong. Even the Supreme Personality of Godhead himself descends to deliver conditioned souls, asking them to surrender unto him. The conditioned souls do not agree to the Lord's proposal. Therefore, Sanatana Goswami said, somehow or other, if one helps another gain release from the bondage of Maya, he certainly recognizes immediately to the Supreme Personality of Godhead, as Lord Krishna states in the Bhagavad Gita, Nacha tasman manusheshu kaschin me priya ಕೃತಮಃ ಭಾವಿತ ನಾಚ ಮೇ ತಸ್ಮಾದ್ ಅನ್ಯಂ ಪ್ರಿಯತಥೋ ಭುವಿ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ತುಂಬಾ ಸಿದ್ಧಾಂತ ಹೇಳ್ತಾ ಇದಾರೆ, ತುಂಬಾ ಹೈ ಲೆವೆಲ್ ಸಿದ್ಧಾಂತ ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಹೆಂಗೆ ನಾವೆಲ್ಲ ಈ ಒಂದು ಮಾಯೆಗೆ ಸಿಕ್ಕಾಕೊಂಡಿದೀವಿ, ಅದಕ್ಕೆ ಉದಾಹರಣೆ ಕೊಡ್ತಾರೆ. ಇವಾಗ ಎಲ್ಲ ಕಂಡೀಷನ್ ಅಂದ್ರೆ ನಾವು ಈ ಒಂದು ಮಾಯೆ ಒಳಗಾಗ್ಬಿಟ್ಟು ಈ ಮಾಯೆಯಲ್ಲೇ ನಾವು ನರಳ್ತಾ ಇದೀವಿ. ರಾಟಿಂಗ್ ಅಂತಂದ್ರೆ ಇಲ್ಲೇ ನರಳಿ ಇಲ್ಲೇ ಕೊಳ್ತಾ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ನಾವಿಲ್ಲಿ ಕೊಳಿತಾ ಇದೀವಿ ಅಂತ ಯಾರು ಹೇಳ್ತಾ ಇದ್ದಾರೆ, ಆಲ್ರೆಡಿ ಅವರು ಆಧ್ಯಾತ್ಮಿಕ ದಾರಿಯಲ್ಲಿ ಮುಂದುವರೆದಿರುವಂತವ್ರಿಗೆ ಗೊತ್ತಾಗ್ತಾ ಇದೆ ನಾವು ಈ ಒಂದು ಮಾಯದಲ್ಲೇ ಕೊಳಿತಾ ಇದೀವಿ ಅಂತ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಹಂದಿ. ಇವಾಗ ಹಂದಿ ಅದು ಒಂದು ಗಲೀಜ್ ಅಂದ್ರೆ ಅಷ್ಟು ಗಲೀಜ್ ನೀರಲ್ಲಿ ಹೋಗ್ಬಿಟ್ಟು ಅದ್ರಲ್ಲಿ ಚೆನ್ನಾಗಿ ಉರುಳಾಡ್ಬಿಟ್ಟು ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ, ಅದರಲ್ಲೇ ಹೆಂಗೇ ಬಿದ್ದಿರುತ್ತೆ. ಅದಕ್ಕಿಂತ ಸ್ವಲ್ಪ ಮೇಲೆ ಇರುವಂತಹ ನಾವು ಮನುಷ್ಯರು ಅದನ್ನ ನೋಡಿದಾಗ ಅಬ್ಬಬ್ಬಾ ಎಷ್ಟು ಗಲೀಜಲ್ಲಿ ಇದು ಮಲಗಿದೆಯೇ ಅಂತ ನಮ್ಗ ಅನ್ಸುತ್ತೆ ಅಲ್ವಾ? ಹೆಂಗಪ್ಪ ಇದು, ಆ ವಾಸನೆಗೆ ನಾವು ಹತ್ರ ಹೋಗಕ್ಕಾಗಲ್ಲ, ನಮಗನ್ಸುತ್ತೆ. ಆದ್ರೆ ಆ ಹಂದಿನ ನೀವು ಹಂದಿಗೆ ಹೇಳಿದ್ರೆ ಹಂದಿ ಹೇಳುತ್ತೆ ಇದಕ್ಕಿಂತ ಸುಖ ಇಲ್ಲ, ನೀವು ಬೇಕಾದ್ರೆ ಮಲ್ಕೊಂಡು ನೋಡಿ ಅನ್ನತ್ತೆ ಹಂದಿ. ಹಂದಿ ಆಚೆ ಬರೋಕ್ಕೆ ಇಷ್ಟ. ನಾವೇನಾದ್ರೆ ಹಿಂಗ್ ಕಲ್ಲು ಎಸಿದ್ರೆ ಅದ್ರ ಮೇಲೆ ಸ್ವಲ್ಪ ಹಿಂಗ್ ಅನ್ನತ್ತೆ ಎದ್ದೇಳಕ್ಕೆ. ಯಾಕಂದ್ರೆ ನಾನ್ ನೋಡಿದೀನಿ ನಮ್ಮ ಹಳ್ಳಿಗಳಲ್ಲಿ, ಈಗ ಇಲ್ಲ, ಮೊದ್ಲು ಇರ್ತಾ ಇತ್ತು, ಈಗಲೂ ಕೆಲವರು ಸಾಕ್ತಾರೆ. ನಾವ್ ಒಂದ್ಸತಿ ಇಲ್ಲಿಗೆ ಹೋಗಿದ್ವಿ, ಆಂಧ್ರದಲ್ಲಿ ಶ್ರೀಶೈಲಂಗೆ ಹೋಗಿದ್ವಿ. ಆ ಊರೆಲ್ಲ ಎಲ್ಲಿ ನೋಡಿದ್ರು ಹಂದಿಗಳೇ, ಅಷ್ಟೊಂದು ಹಂದಿಗಳಿದೆ ಆ ಊರಲ್ಲಿ. ಅಂದ್ರೆ ಅಷ್ಟು ಜನ ತಿಂತಾರೆ ಅಂತ. ಅದು ಆ ಗಲೀಜ್ ನೀರಲ್ಲಿ ಮಲಗಿರುತ್ತಲ್ಲ, ಕಚ್ಚರಾದಲ್ಲಿ, ನೀವ್ ಹಿಂಗ್ ಕಲ್ಲು ಎಸೆದ್ರೆ ಅದ್ರ ಮೇಲೆ ಎಸೆಯಕ್ ಹಿಂಗೇನಾದ್ರು ಹೋದ್ರೆ ಹಿಂಗ್ ಎದ್ದೇಳಕ್ ಸ್ವಲ್ಪ ಹಂಗ್ ಟ್ರೈ ಮಾಡುತ್ತೆ, ಮತ್ತೆ ನಾವೇನೋ ಸುಮ್ನೆ ಆಗ್ಬಿಟ್ರೆ ಮತ್ತೆ ಮಲ್ಕೊಂಡ್ಬಿಡುತ್ತೆ. ಅಂದ್ರೆ ಅದಕ್ಕೆ ಅದರಲ್ಲಿ ಅಷ್ಟು ಆನಂದ ಸಿಗ್ತಾ ಇದೆ.
ಇದಕ್ಕೆ ಇನ್ನೊಂದು ಕತೆ ಕೂಡ ಇದೆ. ಏನು ಗೊತ್ತಾ? ಒಂದ್ಸತಿ ಬ್ರಹ್ಮ ಯಾವುದೋ ಒಂದು ಶಾಪದಿಂದ, ಅದ್ರ ಬ್ಯಾಕ್ ಗ್ರೌಂಡ್ ನನ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಶಾಪದಿಂದ ಹಂದಿಯಾಗಿ ಹುಟ್ತಾರಂತೆ. ಹಂದಿಯಾಗಿ ಹುಟ್ಬಿಟ್ಟು ಆ ಈ ತರ ಗಲೀಜ್ ನೀರಲ್ಲಿ ಅದು ಅಲ್ಲೇ ಮಲ್ಕೊಂಡು ಅಲ್ಲೇ ಇದ್ದಾಳಿ ಅಲ್ಲೇ ಇದ್ರೆ, ಅವಾಗ ನಾರದ ಮುನಿ ಬಂದು, ಅಯ್ಯೋ ನೀನು ಮರ್ತೋಗಿದ್ಯಲ್ಲಪ್ಪ, ನೀನು ಇಂದ್ರ, ನೀನು ಹೆಂಗಿರ್ಬೇಕಾಯ್ತು, ನೀನು ಇಂದ್ರ ಲೋಕಕ್ಕೆ ರಾಜ ನೀನು. ಇಲ್ಲಿ ಏನೋ ಒಂದು ಶಾಪದಿಂದನೋ ಮಾಯದಿಂದನೇ ಏನೋ ಒಂದು ಇಂದ್ರ ಮಾಡಿರ್ತಾರೆ. ಸೊ ಅದಕ್ಕೆ ನೀನು ಇವಾಗ ಹಿಂಗಿದೀಯಾ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಇಂದ್ರ, ಅಲ್ಲಿ ನೀನ್ ಇರ್ಬೇಕಾಗಿರೋದಂದ್ರೆ, ಆವಾಗ ಆ ಹಂದಿ ಒಂದು ಆ ಲೈಫ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ಅವಾಗ ಹೇಳ್ತಾ ಅಂತಾರೆ, ಇಲ್ಲ ಇಲ್ಲ ನೋಡು, ನನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ ನೋಡು ಅಂತ. ಇನ್ನೊಂದು ಹಂದಿಗೆ, ಹೆಣ್ಣು ಹಂದಿಗೆ ತೋರಿಸ್ತಾ ಇದಂತೆ, ನೋಡು ನನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ, ನನ್ನ ಮಕ್ಕಳು 12 ಜನ ಇದ್ದಾರೆ, ಚಿಕ್ಕ ಎಷ್ಟು ಮುದ್ದಾಗಿದ್ದಾಳೆ ಅಂತ. ಅಂದ್ರೆ ಇಲ್ಲಿ ಸನಾತನ ಗೋಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಹಂದಿಯ ಒಂದು ಸ್ಥಿತಿ ಏನಿದೆ, ನಮ್ಮ ಸ್ಥಿತಿ ಕೂಡ ಅದೇ. ಈ ಒಂದು ಭೌತಿಕ ಸಂಸಾರದಲ್ಲಿ ನಾವು ಇವಾಗ ನಮ್ಗೆ ಹೇಳಿದ್ರೆ, ಯಾರಿಗಾದ್ರೂ ಹೇಳಿದ್ರೆ ಪ್ರಭು ಬನ್ನಿ ಜಪ ಮಾಡಿ, ಇಲ್ಲ ಭಗವದ್ಗೀತೆ ತಗೊಳ್ಳಿ ಭಕ್ತಿ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಪ್ರಭು ನಾವೆಲ್ಲ ಚೆನ್ನಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ, ನಮ್ಗೇನು ನಾವು ಭಗವಂತ ಹತ್ರ ಹೋಗ್ಬೇಕಾಗಿಲ್ಲ, ನಾವು ಓದ್ಬೇಕಾಗಿಲ್ಲ, ನಾವು ಇದೇ ಚೆನ್ನಾಗಿದೆ, ನೀವು ಏನು ಡಿಸ್ಟರ್ಬ್ ಮಾಡ್ಬೇಡಿ. ಏನಾದ್ರೂ ನಿಮ್ಗೆ ದುಡ್ಡು ಗಿಡ್ ಬೇಕಂದ್ರೆ ಸ್ವಲ್ಪ ಕೊಟ್ಬಿಡ್ತೀವಿ, ನೀವೇ ಮಾಡ್ಕೊಳ್ಳಿ, ಜಪಾನು ನೀವೇ ಮಾಡ್ಕೊಳ್ಳಿ, ನೀವು ಹೇಳೋದೆಲ್ಲ ನಮಗ್ ಬೇಡ. ಆ ಸ್ಥಿತಿ ಜನರದು. 99% ಜನರು ಇದೇ ಈ ಭೌತಿಕ ಸಂಸಾರದಲ್ಲಿ. ಯಾಕಂದ್ರೆ ಇದರಲ್ಲೇ ಆನಂದ ಇಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ನಾವೇನಾದ್ರೂ ಭಕ್ತಿಯಲ್ಲಿ ಮುಂದುವರೆದಾಗ ಅವಾಗ ನಮಗ್ ಗೊತ್ತಾಗುತ್ತೆ, ಅಯ್ಯೋ ನಾನು ಹೆಂಗಿದ್ದೆ, ನನ್ನ ಜೀವನ ಮೊದ್ಲು ಹೆಂಗಿತ್ತು, ಏನೇನ್ ಮಾಡ್ತಿದ್ದೆ, ಇವಾಗ ಅದೆಲ್ಲ ಹೋಗಿದೆಯಲ್ಲಪ್ಪ, ಅವೆಲ್ಲ ಇದ್ದಿದ್ರೆ ಎಷ್ಟು ಇನ್ನ ಕರ್ಮ ಅದು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆ ಮುಸ್ಲಿಂ ಅಜ್ಜಿ ಸೂಪರಿಂಟೆಂಡೆಂಟ್ಗೆ, ಸೊ ಈ ತರ ಕೊಳಿತಾ ಇರುವಂತಹ ಜೀವಿಗಳನ್ನ, ಬದ್ಧ ಜೀವಿಗಳನ್ನ ನಾವೇನಾದ್ರೂ ಅವ್ರಿಗೆ ಸಹಾಯ ಮಾಡಿ ಭಕ್ತಿಯಲ್ಲಿ ಮುಂದುವರಿಯೋ ತರ ಮಾಡಿದ್ರೆ, ಭಗವಂತ ನಮ್ಮ ಮೇಲೆ ಕೃಪೆ ಮಾಡಿ ನಮ್ಮನ್ನು ಕೂಡ ಈ ಒಂದು ಭೌತಿಕ ಬಂಧನದಿಂದ ಬಿಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಆ ಸೂಪರಿಂಟೆಂಡೆಂಟ್ಗೆ. ಈ ಭಗವದ್ಗೀತೆಯಲ್ಲಿ ಕೂಡ ಒಂದು ಶ್ಲೋಕ ಹೇಳಿದ್ದಾರೆ, ಏನು, ದ ಗ್ರೇಟ್ ಸರ್ವಿಸ್ ಒನ್ ಕ್ಯಾನ್ ರೆಂಡರ್ ಟು ದ ಲಾರ್ಡ್ ಈಸ್ ಟು ಟ್ರೈ ಟು ಇನ್ಫ್ಯೂಸ್ ಡಿವೋಷನಲ್ ಸರ್ವಿಸ್ ಇನ್ ಟು ದ ಹಾರ್ಟ್ ಆಫ್ ಕಂಡೀಷನ್ ಸೋಲ್, so that the conditioned soul may be released from conditioned life. Srila Bhaktivinoda Thakur has said that Vaishnava is recognized by his preaching work, that is by convincing the conditioned soul about his eternal position, which is explained here in Nija Dharma. It is the living entity, eternal, which is explained, material bondage is awakened one to the dormant understanding that he is the eternal servant of Krishna, Jivera Swarupa Hoy Krishna Das, Nitya Krishna Das. This will further explained by the Lord himself to the Sanatana Goswami. ಇಲ್ಲಿ ಸನಾತನ ಗೋಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಭಗವದ್ಗೀತೆಯಲ್ಲಿ ಶ್ಲೋಕ ಅರ್ಥ ಏನ್ ಹೇಳ್ತಾ ಇದಾರೆ ಅಂದ್ರೆ, ಯಾರು ಆಕ್ಚುಲಿ ಬದ್ಧ ಜೀವಿಗಳೆಲ್ಲ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಇದರಲ್ಲೇ, ಗಂಡ ಹೆಂಡತಿ ಮಕ್ಕಳು, ಸಂಸಾರ, ಕೆಲಸ, ಹಣ ಸಂಪಾದನೆ, ಅಲ್ಲೋಗೋದು ಇಲ್ಲೋಗೋದು, ತಿನ್ನೋದು ಮಲ್ಗೋದು, ಎಲ್ಲ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಇಂಥವ್ರನ್ನ ಯಾರಾದ್ರೂ ಅವ್ರಿಗೆ ಏನ್ ಹೇಳ್ಬೇಕು, ನಿಜ ಧರ್ಮದ ಬಗ್ಗೆ ಏನಾದ್ರೂ ತಿಳಿಸಿ, ಇದು ಆಕ್ಚುಲಿ ನಿಮ್ಮ ಪೊಸಿಷನ್ ಅಲ್ಲ, ನೀವು ಆಕ್ಚುಲಿ ಇರ್ಬೇಕಾಗಿರೋದು ಕೃಷ್ಣನ ಜೊತೆ ಇರ್ಬೇಕಾಗಿರೋದು, ಆಕ್ಚುಲಿ ನಿಮ್ಮ ಒಂದು ನಿಜವಾದ ಒಂದು ಸ್ಥಿತಿ ಏನಂತಂದ್ರೆ, ಜೀವೇರ ಸ್ವರೂಪ ಹೋಯ್ ಕೃಷ್ಣ ನಿತ್ಯ ದಾಸ್, ನೀವು ಭಗವಂತನ ನಿತ್ಯ ದಾಸರು ಅಂತ, ಮತ್ತೆ ನೀವು ಎಟರ್ನಲ್ ಅಂದ್ರೆ ಯಾವಾಗ್ಲೂ ಕೃಷ್ಣನ ಜೊತೆ ಇರ್ತೀರಾ, ಅದು ನಿಮ್ಮ ಪೊಸಿಷನ್, ಅಲ್ಲಿ ಹೋಗೋದಿಕ್ಕೆ ಪ್ರಯತ್ನ ಮಾಡಿ ಅಂತ ಯಾರಿಗಾದ್ರೂ ಈ ಒಂದು ಜ್ಞಾನ ಕೊಟ್ಟು ಆ ಒಂದು ದಾರಿಯಲ್ಲಿ ಏನಾದ್ರೂ ನಡೆಸಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಮ್ಮ ಮೇಲೆ ಕೃಪೆ ಸಿಗುತ್ತಂತೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಸೊ ಇದು ಸನಾತನ ಗೋಸ್ವಾಮಿ
ಇದು ಸನಾತನ ಗೋಸ್ವಾಮಿಗೆ ಗೊತ್ತಿದೆ. ಇದನ್ನ ಆ ಸೂಪರಿಂಟೆಂಡೆಂಟ್ಗೆ ಹೇಳ್ತಾ ಇದ್ದಾರೆ. ಆಕ್ಚುಲಿ ನಮ್ಮ ಪೊಸಿಷನ್ ಕೂಡ ಜೀವೇರ ಸ್ವರೂಪ ಅಂದ್ರೆ ನಮ್ಮ ನಿಜವಾದ ಒಂದು ಪೊಸಿಷನ್, ನಿಜವಾದ ಸ್ಥಿತಿ ಏನು? ಕೃಷ್ಣ ನಿತ್ಯ ದಾಸ್. ನಾವು ಭೌತಿಕ ಸಂಸಾರದಲ್ಲಿ ಇರ್ಲಿ, ವೈಕುಂಠಕ್ಕಾದ್ರೂ ಹೋಗ್ಲಿ, ಗೋಲೋಕ್ ಬೃಂದಾವನಕ್ಕಾದ್ರೂ ಹೋಗ್ಲಿ, ಎಲ್ಲೇ ಹೋಗ್ಲಿ, ನಮ್ಮ ಸ್ಥಿತಿ ಏನು? ನಾವು ಕೃಷ್ಣನ ದಾಸರು. ಕೃಷ್ಣನ ದಾಸ ಅಂದ್ರೆ ಕೃಷ್ಣನ ದಾಸರಿಗೆ ದಾಸರು ನಾವು. ಅಂದ್ರೆ ಕೃಷ್ಣ ದಾಸರು ಅಂದ್ರೆ ಕೃಷ್ಣನ ಸೇವೆ ಮಾಡಬೇಕು. ಇದು ನಮ್ಮ ನಿಜವಾದ ಸ್ಥಿತಿ. ಇವಾಗ ನಾವು ಯಾರು ಕೃಷ್ಣನ ಸೇವೆ ಮಾಡ್ತಾ ಇಲ್ವೋ ಅಂದ್ರೆ ನಾವು ಈ ಒಂದು ಮಾಯೆ ಸಿಕ್ಕಾಕೊಂಡಿದೀವಿ ಅಂತ. ಯಾರು ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾರೋ ಅವರು ಮಾಯದಿಂದ ಮುಕ್ತರಾಗ್ತಾರೆ. ಆ ಮಾಯ ಅವ್ರ ಮೇಲೆ ಪ್ರಭಾವ ಬೀಳೋದಿಲ್ಲ. ಸೊ ಇದನ್ನ ಪ್ರೀಚಿಂಗ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಯಾರು? ಭಕ್ತಿವಿನೋದ್ ಠಾಕೂರ್. ಪ್ರೀಚಿಂಗ್ ವರ್ಕ್ ಅಂದ್ರೆ ನೀವೆಲ್ಲ ಈ ಒಂದು ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇದನ್ನ ನೀವು ಆಚೆ ಬಂದು ನೀವು ಹರೇ ಕೃಷ್ಣ ಮಾಮ ಜಪ ಮಾಡಿ, ಕೃಷ್ಣನ ಸೇವೆ ಮಾಡಿ, ನೀವು ಅದು ನಿಮ್ಮ ನಿಜವಾದ ಸೇವೆ, ನಿಮ್ಮ ಪೊಸಿಷನ್ ಅಂತ ಹೇಳೋದೆ ಪ್ರೀಚಿಂಗ್ ವರ್ಕ್. ಇದನ್ನ ಎಲ್ಲರೂ ಮಾಡಬೇಕು, ಮಾಡಿದ್ರೇನೆ ಭಗವಂತನ ಕೃಪೆ ಸಿಗುತ್ತೆ, ಗುರುಗಳ ಕೃಪೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೂರ್ವಿ ಅಮಿ ತುಮಾರ ಖರಿ ಆಚಿ ಉಪಕಾರ, ತುಮಿ ಅಮ ಚಾಡಿ ಖರೆ ಪ್ರತ್ಯುಪಕಾರ. Sanatana Goswami continued previously, I have done much for you. Now I am in difficulty. Please return my goodwill by releasing me. ಹೇಳ್ತಾ ಇದ್ದಾರೆ. ಪೂರ್ವಿ ಅಂತಂದ್ರೆ ಮೊದಲು ನಾನು ನಿಮಗೆ ತುಂಬಾ ಸಹಾಯ ಮಾಡಿದ್ದೀನಿ, ಯಾಕಂದ್ರೆ ಇವರು ಮಿನಿಸ್ಟರ್ ಆಗಿದ್ರು. ಈಗ ನಾನು ಕಷ್ಟದಲ್ಲಿದ್ದೀನಿ, ನೀವು ನನಗೆ ಸಹಾಯ ಮಾಡಿ ಅಂತ ಸನಾತನ ಗೋಸ್ವಾಮಿ ಅವ್ರನ್ನ ಕೇಳ್ತಾ ಇದ್ದಾರೆ. ಪಂಚಶಾಸ್ತ್ರ ಪಂಚಸಹಸ್ರ ಮುದ್ರ ತುಮೀಕರ ಅಂಗೀಕಾರ, ಪುಣ್ಯ ಅರ್ಥ ದುಯಿ ಲಾಭ ಹಬಿ ತುಮಾರ. Here are 5,000 gold coins. Please accept them. By releasing me, you will receive the results of pious activities and gain material profit as well. Thus you will profit in two ways simultaneously. ಹೇಳ್ತಾ ಇದ್ದಾರೆ ಸನಾತನ ಗೋಸ್ವಾಮಿ. ನೀವೇನ್ ಮಾಡ್ಬೇಕು? ನೀವು ನನ್ನ ಹತ್ರ 5,000 ಬಂಗಾರದ ನಾಣ್ಯಗಳಿದೆ, ಅದನ್ನು ತಗೊಳ್ಳಿ. ಮತ್ತೆ ನೀವು ನನ್ನನ್ನ ಬಿಡಿಸಿದ್ರೆ ನಿಮಗೆ ಪುಣ್ಯ ಸಿಗುತ್ತೆ. 2 ತರ ನೀವು ಲಾಭ ಇದೆ, ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. 5,000 ಬಂಗಾರದ ನಾಣ್ಯಗಳು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಸನಾತನ ಗೋಸ್ವಾಮಿ. ಈಗ ಏನಾದ್ರೂ 5,000 ಬಂಗಾರ ನಾಣ್ಯಗಳು ಏನಾದ್ರೂ ಕಾಣಿಸ್ಬಿಟ್ರೆ ಈಗಿನ ಜನರಿಗೆ ಪ್ರಾಣನ ಹೋಗ್ಬಿಡುತ್ತೆ. ಇನ್ನೇನು ಬೇಡಪ್ಪ, 5,000 ಬಂಗಾರ ನಾಣ್ಯಗಳು ಸಿಕ್ಕರೆ ಸಾಕು ಅಂತ ಈಗಿರೋ ಸ್ಥಿತಿ ಅಲ್ವಾ? ಆದ್ರೆ ಇವಾಗ ನಮ್ಮ ಸ್ಥಿತಿ ಏನು? ನಮ್ಗೆ ಇವಾಗ ಎಲ್ಲಾದ್ರೂ 5,000 ಗೋಲ್ಡ್ ಕಾಯಿನ್ ಸಿಕ್ಕಿದ್ರೆ ನಾವು ಎಷ್ಟು ಚಂಚಲ ಆಗ್ತೀವಿ, ನಾವು ಏನು ಮಾಡ್ತೀವಿ ಅನ್ನೋದು ನಮ್ಗೂಡ ಗೊತ್ತಿಲ್ಲ ಆಕ್ಚುಲಿ. ಆವಾಗ ನಿಜವಾದ ನಮ್ಮ ಮನಸ್ಥಿತಿ ಗೊತ್ತಾಗುತ್ತೆ. ನಾನೇನಾದ್ರು ಶುದ್ಧೀಕರಣ ಆಗಿದ್ದೀನಾ, ನನಗಿನ್ನ ವ್ಯಾಮೋಹ ಇದೆಯಾ? 5,000 ಗೋಲ್ಡ್ ಕಾಯಿನ್ಸ್ ಅಂದ್ರೆ ಏನ್? ನೀವು ದಾರಿಯಲ್ಲಿ ನಡೀತಾ ಇದ್ರೆ ಎಲ್ಲರೂ ನಿಮ್ಗೆ ಪ್ರಣಾಮಗಳು ಮಾಡ್ತಾರೆ ಭೌತಿಕ ಸಂಸಾರದಲ್ಲಿ, ಅಷ್ಟು ಹಣ ಅದು. ಅಲ್ಲಿ ಸನಾತನ ಗೋಸ್ವಾಮಿ ಅದನ್ನ ಕೊಟ್ಟು ಎಲ್ಲಿ ಹೋಗ್ತಾ ಇದ್ದಾರೆ? ಏನು ಒಂದು ನಯಾ ಪೈಸಾ ಬರೋದಿಲ್ಲ. ಚೈತನ್ಯ ಮಹಾಪ್ರಭು ಸನ್ಯಾಸ, ಚೈತನ್ಯ ಮಹಾಪ್ರಭು ಹತ್ರ ಹೋದ್ರೆ ಏನ್ ಸಿಗುತ್ತೆ? ಏನೂ ಇಲ್ಲ. ಬರೀ ಪ್ರಸಾದ ಸಿಗುತ್ತೆ. ಅಂದ್ರೆ ಒಂದು ಭೌತಿಕವಾಗಿ ಯೋಚನೆ ಮಾಡಿದ್ರೆ ನೋಡಿ, ಈ ತ್ಯಾಗ ಅನ್ನೋದು, ಭೌತಿಕ ತ್ಯಾಗ ಅನ್ನೋದಕ್ಕೆ ತುಂಬಾ ಪವರ್ ಇರುತ್ತೆ. ಅದು ಮಾಡಿದ್ರೇನೆ ನಮಗೆ ಕೃಷ್ಣ ಸಿಗೋದು. ಅದೇನು ಹೇಳ್ತಾರಲ್ಲ, ಕುಚ್ ಪಾನೆ ಕೆಲೆ ಕುಚ್ ಕೋನ ಪಡ್ತಾಯ್ ಅಂತ. ನಾವೇನಾದ್ರೂ ಪಡ್ಕೋಬೇಕು ಅಂದ್ರೆ ಏನೋ ಒಂದು ನಾವು ಬಿಡ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟು ಸುಮ್ನೆ ಬಿಡೋದಲ್ಲ, ಏನೋ ನಮಗೆ ಅದು ಆ ಒಂದು ಅಡಚಣೆ ಇರುತ್ತೆ, ಅದು ಅಡಚಣೆ ಬಿಡಬೇಕಾಗುತ್ತೆ. ಅದಕ್ಕೆ ಮೊನ್ನೆ ಒಂದು ಕ್ಲಾಸ್ ಇತ್ತು ಡೆಲ್ಲಿ ಟೆಂಪಲ್ ಅಲ್ಲಿ. ಅಲ್ಲಿ ಹೇಳ್ತಾ ಇದ್ರು ಪ್ರಭುಜಿ, ಕುಬೇರನ ಮಕ್ಕಳಿಬ್ರು ಅವ್ರ ಸಂಬಂಧಪಟ್ಟ ಒಂದು ಕಥೆ ಹೇಳ್ತಾ ಇದ್ರು.
ಬಡವರ ಮನೆಯಲ್ಲಿ ಬಡವರಾಗಿದ್ರೆ ಬೇಗ ಭಗವಂತನ ಒಪ್ಕೊಂತಾರಂತೆ. ಭಕ್ತಿ ದಾರಿಯಲ್ಲಿ ಬರೋದಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರಂತೆ. ತುಂಬಾ ಹಣ ಇದ್ರೆ ಯಾರ ಹತ್ರ ಆದ್ರೂ, ಅವ್ರ ಹತ್ರ ಯಾರಾದ್ರೂ ಸನ್ಯಾಸಿಗಳು ಅಥವಾ ಸಾಧುಗಳು ಹೋದ್ರೆ ಅವ್ರು ಅಷ್ಟು ಆದರದಿಂದ ಅವ್ರೇನ್ ಬರ್ಮಾಡ್ಕೊಳ್ಳಲ್ಲ. ಆದ್ರೆ ಒಂದು ಬಡವರ ಮನೆಗೆ ಯಾರಾದ್ರೂ ಸಾಧುಗಳು ಇಲ್ಲ ಸನ್ಯಾಸಿಗಳು ಬಂದ್ರೆ ಅವ್ರು ಹಿಂಗೂ ಬಡವರು, ಅವ್ರ ಹತ್ರ ಏನೂ ಇರಲ್ಲ. ಸೊ ಈ ಸಾಧುಗಳು ಬಂದ್ರೆ ನಮ್ಗೆ ಏನಾದ್ರೂ ಒಳ್ಳೇದಾಗುತ್ತೇನೋ ಅನ್ನೋ ಒಂದು ಉದ್ದೇಶದಿಂದ ಆದ್ರೂ ಅವ್ರು ಬರಮಾಡ್ಕೊಂತಾರೆ. ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ನಾವು ಸಾಧುಗಳನ್ನ ಸನ್ಯಾಸಿಗಳನ್ನ ನಾವು ನಮ್ಮ ನಮ್ಮ ಹತ್ರ ಸೇರ್ಸ್ಕೋಬೇಕು, ಇಲ್ಲ ನಾವು ಅವ್ರ ಹತ್ರ ಸೇರ್ಕೋಬೇಕು. ಆಗ ನಾವು ಉದ್ಧಾರ ಆಗ್ತೀವಿ. ತುಂಬಾ ಹಣ ಇದ್ರೆ ಏನಾಗುತ್ತೆ, ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಏನ್ ಬರುತ್ತೆ ಗೊತ್ತಾ? ಯಾರಾದ್ರೂ ಸಾಧುಗಳು ಮತ್ತೆ ಸನ್ಯಾಸಿಗಳು ಅವ್ರ ಹತ್ರ ಹೋದ್ರೆ, ಓ ಇವ್ರು ಎಷ್ಟು ಹಣ ಕೇಳ್ಬೋದು ನಮ್ಮ ಹತ್ರ ಅಂತಾನೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಆ ಒಂದು ಶ್ರದ್ಧೆಯಿಂದ ಆ ಸಾಧುಗಳನ್ನ ಸೇವೆ ಮಾಡಕ್ಕಾಗಲ್ಲ. ಅವ್ರ ಒಳಗೊಳಗಡೆ ಭಯ ಆಗ್ತಾ ಇರುತ್ತೆ, ಓಯ್ ನಾವು ಜಾಸ್ತಿ ಸೇವೆ ಮಾಡ್ಬಿಟ್ರೆ ಇವ್ರು ಜಾಸ್ತಿ ಹಣ ಕೇಳ್ಬಿಡ್ತಾರೇನೋ ಅಂತ. ಸೊ ಅದಕ್ಕೆ ಆ ಭಗವಂತನ ದೂರ ಮಾಡ್ಕೊಂತಾರಂತೆ ಅವರು, ಹಣ ಜಾಸ್ತಿ ಇರೋರು. ಆದ್ರೆ ಏನು ಇಲ್ದೇ ಇರೋರು, ಅವರು ಓಕೆ ಏನು ಇರಲ್ಲ ಮೈಂಡ್ ಅಲ್ಲಿ, ತುಂಬಾ ಶ್ರದ್ಧೆಯಿಂದ ಆ ಸಾಧುಗಳನ್ನ ಅವ್ರ ಮನೆಯಲ್ಲಿ ಬರಮಾಡ್ಕೊಂತಾರೆ. ಅವ್ರ ಹತ್ರ ಏನಿದೆಯೋ ಅದನ್ನು ಕೊಟ್ಟು ಅವ್ರಿಗೆ ಸೇವೆ ಮಾಡ್ತಾರೆ. ಸೊ ಇದು ತುಂಬಾ ಮುಖ್ಯ. ಎಲ್ಲಿವರೆಗೂ ಭಕ್ತರ ಒಂದು ಕೃಪೆ ನಮ್ಗೆ ಸಿಗೋದಿಲ್ವೋ ನಮಗೆ ಭಕ್ತಿ ತುಂಬಾ ಕಷ್ಟ. ಇದಕ್ಕೆ ಸಂಬಂಧಪಟ್ಟ ಒಂದ್ಸತಿ ಶ್ರೀಲ ಪ್ರಭುಪಾದರು ಅಮೆರಿಕದಲ್ಲಿದ್ದಾಗ ಒಂದು 3 ಗೃಹಸ್ಥರನ್ನ ಲಂಡನ್ ಕಳಿಸ್ತಾರೆ. ಫಸ್ಟ್ ಟೈಮ್ ಲಂಡನ್ ಅಲ್ಲಿ ಪ್ರೀಚಿಂಗ್ ಸ್ಟಾರ್ಟ್ ಮಾಡಿರಲ್ಲ. 3 ಗೃಹಸ್ಥರನ್ನ ಕಳಿಸ್ತಾರೆ. ಅವ್ರ ಹೆಸರುಗಳು ಇದೆ, ಮುಕುಂದ ಮತ್ತೆ ಹೆಸರುಗಳು ಇದೆ. ಆ 3 ಗೃಹಸ್ಥರು ಅಂದ್ರೆ ಪ್ರಭುಜಿಗಳು ಮಾತಾಜಿಗಳು ಬರ್ತಾರೆ. ಅವರು ಶ್ರೀಲ ಪ್ರಭುಪಾದ ಅವರು ಏನ್ ಹೇಳ್ತಾರೆ, ನೀವು ಎಲ್ಲಾದ್ರೂ ರೋಡ್ ಸೈಡ್ ಅಲ್ಲಿ ಕೂತ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರ್ರಿ ಅಷ್ಟೇ ಹೇಳಿದ್ರು. ಇವ್ರೇನ್ ಮಾಡೋದು, ಬರೋದು, ಪ್ರಸಾದ ಮಾಡ್ಕೊಳ್ಳೋ, ಎಲ್ಲ ಉಳ್ಕೊಂಡಿದ್ರು, ಪ್ರಸಾದ ಎಲ್ಲ ಮಾಡ್ಕೊಂಡು ಎಲ್ಲ ತಮ್ಮ ಮಂಗಳಾರತಿ ಎಲ್ಲ ಮಾಡ್ಕೊಂಡು ಬಂದು ಆಕ್ಸ್ಫರ್ಡ್ ಸ್ಟ್ರೀಟ್ ಅಂತ ಒಂದಿದೆ, ಅದು ತುಂಬಾ ಫೇಮಸ್ ಸ್ಟ್ರೀಟ್, ತುಂಬಾ ರಿಚ್ ಲಂಡನ್. ಅಲ್ಲಿ ಕೂತ್ಕೊಂಡು ಹಗಲೆಲ್ಲ ಇವರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಕೀರ್ತನೆ ಮಾಡುದು. ಹರೇ ಕೃಷ್ಣ, ಅವ್ರ ಹತ್ರ ಏನಿದೆ ಕಡ್ತಾಲು ಮೃದಂಗು ಅದೆಲ್ಲ ಇಟ್ಕೊಂಡು ಈ 6 ಜನ ಕೀರ್ತನೆ ಮಾಡ್ತಾ ಇರೋದು. ಸೊ ಅದೇ ರೋಡಲ್ಲಿ ಒಬ್ಬರು ಫೇಮಸ್ ಅವಾಗ ಪಾಪ್ ಸಿಂಗರ್ ಜಾರ್ಜ್ ಹ್ಯಾರಿಸನ್ ಅಂತ, ಎಷ್ಟು ಫೇಮಸ್ ಪಾಪ್ ಸಿಂಗರ್ ಅಂದ್ರೆ ಅವ್ರ ಹೆಸರಿನಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾ ಇದ್ರಂತೆ. ಅಷ್ಟು ಏನ್ ಹೇಳ್ತೀರಾ, ಹುಚ್ಚರು ಅವ್ರಿಗೆ. ಅಲ್ಲಿ ಅವ್ರಿಗೆ ಫ್ಯಾನ್ಸ್ ಅಷ್ಟು ಜನ ಫ್ಯಾನ್ಸ್ ಇದ್ರಂತೆ ಜಾರ್ಜ್ ಹ್ಯಾರಿಸನ್. ಸೊ ಆ ಜಾರ್ಜ್ ಹ್ಯಾರಿಸನ್ ಡೈಲಿ ಅವರೆಲ್ಲ ಆಲ್ಬಮ್ ಮಾಡೋದು, ಈ ಸಾಂಗ್ಸ್ ಮಾಡೋದು ಅಲ್ವಾ, ರಿಲೀಸ್ ಮಾಡೋದು ಪಾಪ್ ಸಿಂಗರ್ಸ್. ಆ ಸ್ಟ್ರೀಟ್ ಅಲ್ಲೇ ಅವ್ರು ಡೈಲಿ ತಮ್ಮ ಇದಕ್ಕೆ ಹೋಗ್ತಾ ಇದ್ರಂತೆ, ಆಫೀಸ್ಗೆ ರೆಕಾರ್ಡಿಂಗ್ ಮಾಡೋದಕ್ಕೆ ಸ್ಟುಡಿಯೋಗೆ ಹೋಗ್ತಾ ಇದ್ರಂತೆ. ಬೆಳಗ್ಗೆ ಹೋಗ್ಲುವಾಗ್ಲೂ ಇವ್ರನ್ನ ನೋಡ್ತಾ ಇದ್ರು, ಹರೇ ಕೃಷ್ಣ ಇವ್ರ ಕೀರ್ತನೆ ಮಾಡ್ತಾ ಇದ್ದಿದ್ದು. ಸಾಯಂಕಾಲ ರಿಟರ್ನ್ ಮನೆಗೆ ಹೋಗುವಾಗ್ಲೂ ಇವ್ರನ್ನ ನೋಡ್ತಾ ಇದ್ರು. ಹಿಂಗ ಡೈಲಿ ನೋಡ್ತಾ ಅವ್ರು ಏನ್ ನೋಟಿಸ್ ಮಾಡಿದಾರಂದ್ರೆ, ಇವರ ಮುಖದಲ್ಲಿ ಏನೋ ಆನಂದ ನೋಡಿದಾರ ಅವರು. ಏನಪ್ಪ ಇವ್ರು ಬೆಳಗ್ಗೆ ಬಂದಾಗ ಎಷ್ಟು ಆನಂದವಾಗಿರ್ತಾರೋ ಇವ್ರ ಮುಖದಲ್ಲಿ, ಸಾಯಂಕಾಲ ನೋಡಿದ್ರು ಅದೇ ಆನಂದದಲ್ಲಿ ಇರ್ತಾರಲ್ಲ, ಇವ್ರ ಮುಖದಲ್ಲಿ ಏನು ಟೆನ್ಷನ್ನೇ ಇಲ್ವಲ್ಲ. ಯಾಕಂದ್ರೆ ಅವರು ಅಷ್ಟು ಪೊಸಿಷನ್ ಅಲ್ಲಿ ಇದ್ರು ಕೂಡ ವರ್ಲ್ಡ್ ಫೇಮಸ್, ಅವ್ರಿಗೇನು ಕಡಿಮೆ ಇಲ್ಲ. ಎಷ್ಟು ಹಣ ಇದೆಯೋ ಗೊತ್ತಿಲ್ಲ, ಅದರಲ್ಲಿ ಫೇಮಸ್ ಕೂಡ, 2 ಹಣ ಮತ್ತೆ ಫೇಮಸ್ 2. ಆದ್ರೂ ಅವ್ರಿಗೆ ನೆಮ್ಮದಿ ಇರ್ಲಿಲ್ಲ ಅಂತೆ. ಜಾರ್ಜ್ ಹ್ಯಾರಿಸನ್ಗೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂತೆ. ಈ ನೆಮ್ಮದಿ ಅನ್ನೋದು ತುಂಬಾ ಕಷ್ಟ. ಇದು ದುಡ್ಡು ಕೊಟ್ರೆ ಬರಲ್ಲ ಅದು ಭಗವಂತನ ಕೃಪೆಯಿಂದ ಮಾತ್ರ ಬರೋದೇ ನೆಮ್ಮದಿ. ನಮ್ಮ ಹತ್ರ ಎಷ್ಟೇ ಭೌತಿಕವಾಗಿ ಎಷ್ಟೇ ಇದ್ರೂ ಕೂಡ ನೆಮ್ಮದಿ ಬರೋದಿಲ್ಲ.
ಸೊ ಅವಾಗ ಈ ಜಾರ್ಜ್ ಹ್ಯಾರಿಸನ್ ಏನ್ ಮಾಡಿದ್ದಾರೆ, ಇವ್ರ ಹತ್ರ ಮಾತಾಡ್ಬೇಕಲ್ಲ ನಾನು ಒಂದ್ಸತಿ, ಏನು ಕಾರಣ ಇವ್ರು ಇಷ್ಟು ಸಂತೋಷವಾಗಿದಾರಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳ್ ಕಳ್ಸಿದ್ದಾರೆ. ಅವ್ರ ಅಸಿಸ್ಟೆಂಟ್ ಇಂದ ಅವ್ರ ಸೆಕ್ರೆಟರಿಗೆ ಹೇಳ್ತಾರೆ, ಇವ್ರನ್ನ ನನ್ನ ಆಫೀಸಿಗೆ ಬರಕ್ ಹೇಳಿ ಅಂತ. ಸೊ ಅವರು ಅಸಿಸ್ಟೆಂಟ್ ಬಂದ್ಬಿಟ್ಟು, ಜಾರ್ಜ್ ಹ್ಯಾರಿಸನ್ ಅಸಿಸ್ಟೆಂಟ್ ಬಂದು ಇವ್ರಿಗೆ ಹೇಳ್ತಾ ಇದ್ದಾರೆ ಏನಂತ, ನಿಮ್ಮನ್ನ ಜಾರ್ಜ್ ಹ್ಯಾರಿಸನ್ ಕರೀತಾ ಇದಾರೆ ಅವರ ಮನೆಗೆ ಅಂತ ಹೇಳ್ತಾರೆ. ಇವ್ರಿಗೆ ಓ ಫುಲ್ ಸಂತೋಷ, ಅವ್ರು ಕೂಡ ಅದೇ ಬೇಕಾಗಿರೋದು. ನೋಡಿ ಅವ್ರಿಗೆ ಯಾಕೆ ಹಂಗಾಯ್ತು, ಹೆಂಗ್ ಕನೆಕ್ಟ್ ಆಯ್ತು ಅಂದ್ರೆ ಕಾರಣ ಏನು ಗೊತ್ತಾ, ಗುರುಗಳು ಹೇಳಿರೋದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ ಜಾರ್ಜ್ ಹ್ಯಾರಿಸನ್ ನಮ್ಮ ಕಡೆ ನೋಡ್ತಾರೆ, ಜಾರ್ಜ್ ಹ್ಯಾರಿಸನ್ ನಮ್ಮನ್ನ ಕರೀತಾರೆ, ಇದು ಗೊತ್ತೇ ಇಲ್ಲ ಅವ್ರಿಗೆ. ಹೆಂಗ್ ಗೊತ್ತಿದೆ, ಗೊತ್ತೇ ಇಲ್ಲ. ನೋಡಿ ಗುರುಗಳ ಕೃಪೆ ಅನ್ನೋದು ಹಂಗಿರುತ್ತೆ, ಗುರುಗಳು ಹೇಳಿದ್ದನ್ನು ಮಾಡ್ತಾ ಇರ್ಬೇಕು ಅಷ್ಟೇ. ಅದರಿಂದ ಏನಾಗುತ್ತೆ, ಬರುತ್ತಾ ಸಿಗುತ್ತಾ, ನಾವು ವೈಕುಂಠಕ್ಕೆ ಹೋಗ್ತೀವಾ, ಕೃಷ್ಣ ಹತ್ರ ಹೋಗ್ತೀವಾ, ಅವೆಲ್ಲ ಬೇಡ, ಅವು ಯೋಚನೆನೆ ಮಾಡಬಾರ್ದು. ಗುರುಗಳು ಹೇಳಿದ್ರೆ ನಾ ಮಾಡ್ತಾ ಇದ್ದೀನಿ, ಇದು ನಿಜವಾದ ಒಂದು ಶ್ರದ್ಧೆ. ಸೊ ಅವಾಗ ಹೋಗ್ತಾರೆ, ಅವರು ಲೆಟರ್ ಕೂಡ ಬರೀತಾರೆ, ಹಿಂಗ ನಮಗೆ ಕರೆದಿದ್ದಾರೆ ಜಾರ್ಜ್ ಹ್ಯಾರಿಸನ್. ಅವ್ರು ಹೋಗ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ ಎಲ್ಲ. ಅವ್ರು ಹೇಳ್ತಾರೆ, ಕೇಳ್ತಾರೆ ನೀವು ಇನ್ನಿಷ್ಟು ಸಂತೋಷವಾಗಿರೋದಕ್ಕೆ ಸಾಧ್ಯ ಏನು ಅಂತಂದ್ರೆ, ಅವ್ರೇನ್ ಹೇಳ್ತಾರೆ, ಹಿಂಗ ನಮ್ಮ ಗುರುಗಳು ಹೇಳಿದ್ದಾರೆ ನಮ್ಗೆ ಇಲ್ಲಿ ಕೂತ್ಕೊಂಡು ಇದು ಕೀರ್ತನೆ ಮಾಡಿ ಅಂತ, ನಾವು ಅದು ಮಾಡ್ತಾ ಇದೀವಿ, ಸೊ ಅದಕ್ಕೆ ನಾವು ಸಂತೋಷವಾಗಿದ್ದೀವಿ ಅಂತ. ಆ ಜಾರ್ಜ್ ಹ್ಯಾರಿಸನ್ ಹೇಳ್ತಾರೆ, ನಿಮ್ ಗುರುಗಳು ಯಾರು ಅಂತ ಹೇಳ್ತಾರೆ. ಆವಾಗ ಇವ್ರು ಹೇಳ್ತಾರೆ, ಶ್ರೀಲ ಪ್ರಭುಪಾದ್ ಅಂತ ಅವರು ಭಾರತ ದೇಶದವರು, ಅಮೆರಿಕದಲ್ಲಿದ್ದಾರೆ ಅಂತ ಹೇಳ್ತಾರೆ. ಹಂಗಾದ್ರೆ ನಾನು ಅವ್ರನ್ನ ಭೇಟಿ ಆಗ್ಬೋದಾ ಅಂತ ಹೇಳಿದ್ದಾರೆ ಇವರು ಜಾರ್ಜ್ ಹ್ಯಾರಿಸನ್. ಅವ್ರು ಹೇಳ್ತಾರೆ, ಹೌದು ಹೌದು ಆಗ್ಬೋದು, ನಾವು ಕರೆಸ್ತೀವಿ ಅಂದ್ಬಿಟ್ಟು ಅವ್ರು ಇಮಿಡಿಯೇಟ್ ಲೆಟರ್ ಬರೀತಾರೆ ಶ್ರೀಲ ಪ್ರಭುಪಾದ್ಗೆ. ಸೊ ಹಿಂಗ ಆಗಿದೆ, ಹಿಂಗೆ ಜಾರ್ಜ್ ಹ್ಯಾರಿಸನ್ ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಇಮಿಡಿಯೇಟ್ ಪ್ರಭುಪಾದ್ ಎಲ್ಲ ಬಿಟ್ಬಿಟ್ಟು ಬರ್ತಾರೆ. ಯಾಕಂದ್ರೆ ಪ್ರಭುಪಾದ್ ಅವಾಗ ಆ ಪೀಕ್ ಅಲ್ಲಿ ಇದ್ರು, ಎಲ್ಲೆಲ್ಲಿ ನಮಗೆ ದೊಡ್ಡ ದೊಡ್ಡವ್ರು ಸಿಗ್ತಾರೋ, ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಸಿಗುತ್ತೋ, ಪೂರ್ತಿ ಕೃಷ್ಣ ಕಾನ್ಶಿಯಸ್ ನ ಸ್ಪ್ರೆಡ್ ಮಾಡ್ಬೇಕು ಅಂತ. ಸೊ ಇಮ್ಮಿಡಿಯೇಟ್ ಶ್ರೀಲ ಪ್ರಭುಪಾದ್ ಬರ್ತಾರೆ ಲಂಡನ್ಗೆ. ಬಂದ್ರೆ ಅವಾಗ ಜಾರ್ಜ್ ಹ್ಯಾರಿಸನ್ ತಮ್ಮದು ಒಂದು ಎಸ್ಟೇಟ್ ಇರುತ್ತೆ, ಹ್ಯಾರಿಸನ್ ಎಸ್ಟೇಟ್ ಅಂತ, ಜಾರ್ಜ್ ಹ್ಯಾರಿಸನ್ ಎಸ್ಟೇಟ್ ಅಂತ, 14 ಎಕರೆ. ಅಂದ್ರೆ ಅದು ಲಂಡನ್ ಅಂದ್ರೇನೆ 4 ಸಿಟೀಸು ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟೀಸ್ ಇನ್ ದ ವರ್ಲ್ಡ್. ಅಂದ್ರೆ ತುಂಬಾ ಕಾಸ್ಟ್ಲಿ ಸಿಟೀಸ್ ಯಾವ್ದಂದ್ರೆ 4. ಅದರಲ್ಲಿ ಲಂಡನ್ನು ನಂಬರ್ 1, ಟೋಕಿಯೋ ಜಪಾನ್ ತುಂಬಾ ಕಾಸ್ಟ್ಲಿ, ಒಂದು ನಾವು ಅಲ್ಲಿ ರೆಂಟ್ಗಿರಕ್ಕೂ ಸಾಧ್ಯ ಇಲ್ಲ, ಒಂದು ದಿನ ಇರಕ್ಕೂ ನಮ್ಗೆ ಆಗಲ್ಲ, ಅಷ್ಟು ಕಾಸ್ಟ್ಲಿ. ಮತ್ತೆ ನ್ಯೂಯಾರ್ಕ್, ಮತ್ತೆ ಇನ್ನೊಂದು ಯಾವ್ದೋ ಇದೆ. ಸೊ ಈ ತರ 4ರಲ್ಲಿ ಲಂಡನ್ ಟಾಪ್ ಮೋಸ್ಟ್. ಅಂತಹ ಏರಿಯಾ, ಅಂತಹ ಜಾಗದಲ್ಲಿ ಆಕ್ಸ್ಫರ್ಡ್ ಸ್ಟ್ರೀಟ್ ಅಲ್ಲಿ ಜಾರ್ಜ್ ಹ್ಯಾರಿಸನ್ಗೆ 14 ಎಕರೆ ಎಸ್ಟೇಟ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಅಂತ, ಯಾರು ಅದನ್ನ ಊಹೆ ಮಾಡ್ಕೊಳ್ಳೋ, ಅದನ್ನ ತಗೊಳಕ್ಕೂ ಆಗಲ್ಲ, ಅಷ್ಟು ಕಾಸ್ಟ್ಲಿ. ಆ ಎಸ್ಟೇಟ್ ಅಲ್ಲಿ ಮನೆ ಇರುತ್ತೆ ಜಾರ್ಜ್ ಹ್ಯಾರಿಸನ್. ಶ್ರೀಲ ಪ್ರಭುಪಾದನ ಅಲ್ಲಿ ಕರೀತಾರೆ, ಅವ್ರು ಪ್ರಸಾದ ಅರೇಂಜ್ ಮಾಡ್ತಾರೆ, ನಾವು ಪ್ರಸಾದ ಅರೇಂಜ್ ಮಾಡ್ತೀವಿ ಜಾರ್ಜ್ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ನೀವು ಮಾಡಿರೋದು ಅವ್ರು ತಿನ್ನೋದಿಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ನೀವೇ ಬಂದು ಮಾಡಿ ಅಂತ. ನೋಡಿ ಹೆಂಗಿದೆ ಶ್ರೀಲ ಪ್ರಭುಪಾದ್ ಪವರ್ ನೋಡಿ. ಈಗ ಇವರೆಲ್ಲ ಭಕ್ತರೆಲ್ಲ ಹೋಗ್ಬಿಟ್ಟು ಜಾರ್ಜ್ ಹ್ಯಾರಿಸನ್ ಅವರ ಒಂದು ಎಸ್ಟೇಟ್ ಅಲ್ಲಿ, ಅವ್ರ ಮನೆಯಲ್ಲೇ ಅದು ಗೆಸ್ಟ್ ಹೌಸ್ ತರ ಇರುತ್ತೆ, ಅಲ್ಲೇ ಇವರು ಎಲ್ಲ ಪ್ರಸಾದ ಹೆಂಗೆ ಎಲ್ಲ ಮಾಡಿ ಎಲ್ಲ ಆಫರ್ ಮಾಡ್ತಾರೆ, ಕೃಷ್ಣಗೆ ಆಫರ್ ಮಾಡಿ ಎಲ್ಲ ರೆಡಿ ಮಾಡ್ತಾರೆ, ಎಲ್ಲ ಪ್ರಸಾದ ಅರೇಂಜ್ ಮಾಡ್ತಾರೆ. ಶ್ರೀಲ ಪ್ರಭುಪಾದ್ ಬರ್ತಾರೆ. ಶ್ರೀಲ ಪ್ರಭುಪಾದ್ ಬಂದು ಜಾರ್ಜ್ ಹ್ಯಾರಿಸನ್ ಕೂತ್ಕೊಂತಾರೆ, ಎಲ್ಲ ಕೂತ್ಕೊಂತಾರೆ, ಪ್ರಸಾದವನ್ನ ತಗೊಂತಾರೆ. ಪ್ರಸಾದ ತಗೊಂತ ಮಾತಾಡ್ತಾರೆ, ತುಂಬಾ ಮಾತುಕತೆ ನಡೀತಾ ಇರುತ್ತೆ ಇಬ್ಬರ ಮಧ್ಯೆ. ಮಾತುಕತೆ ನಡೀತಾ ಇದ್ದಾಗ ಅವಾಗ ಜಾರ್ಜ್ ಹ್ಯಾರಿಸನ್ ಹೇಳ್ತಾರೆ, ನಾನು ತುಂಬಾ ಐ ಆಮ್ ವೆರಿ ಹ್ಯಾಪಿ ಮೀಟ್ ಯು ಶ್ರೀಲ ಪ್ರಭುಪಾದ್, ನಿಮ್ಮನ್ನ ಮೀಟ್ ಮಾಡಿ ನನಗೆ ತುಂಬಾ ಸಂತೋಷ ಆಯ್ತು, ನಿಮ್ಮ ಶಿಷ್ಯರನ್ನು ಕೂಡ. ನೀವೇನಾದ್ರೂ ಕೇಳಿ, ಏನಾದ್ರೂ ಗಿಫ್ಟ್ ಕೇಳಿ, ಸೊ ನಾನೇನಾದ್ರೂ ಕೊಡಬಹುದು ಅಂತ ಹೇಳ್ತಾರೆ ಜಾರ್ಜ್ ಹ್ಯಾರಿಸನ್. ಜಾರ್ಜ್ ಹ್ಯಾರಿಸನ್ ಅನ್ಕೊಂತಾರೆ, ಇವ್ರು ಏನಾದ್ರೂ ಕೇಳ್ಬೋದು, ಸ್ವಲ್ಪ ಹಣ ಕೇಳ್ಬೋದು ಅಲ್ವಾ ಅಂತ ಅನ್ಕೊಂತಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ ಶ್ರೀಲ ಪ್ರಭುಪಾದ್ ಎಂತವ್ರು ಅಂತ. ಶ್ರೀಲ ಪ್ರಭುಪಾದ್ ಇಮಿಡಿಯೇಟ್ ಆಗಿ ಹೇಳ್ತಾರೆ, ಯು ಗಿವ್ ದಿಸ್ ಎಸ್ಟೇಟ್ ಟು ಕೃಷ್ಣ ಅಂತ ಹೇಳ್ಬಿಡ್ತಾರೆ. ಏನ್ ಅದು ಎಸ್ಟೇಟ್ ಅಂದ್ರೆ ಅದು ಊಹೆನೆ ಮಾಡ್ಕೊಳ್ಳೋಕಲ್ಲ, ಅಷ್ಟು ಕಾಸ್ಟ್ಲಿ ಎಸ್ಟೇಟ್. ಆದ್ರೆ ಶ್ರೀಲ ಪ್ರಭುಪಾದ್ ಹೇಳ್ಬಿಡ್ತಾರೆ, ನೋಡಿ ಎಷ್ಟು ಪವರ್ ಇದೆ ಶ್ರೀಲ ಪ್ರಭುಪಾದ್. ಆವಾಗ ಒಂದು ನಿಮಿಷ
ಆ ಜಾರ್ಜ್ ಹ್ಯಾರಿಸನ್ಗೆ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ ಹಂಗೆ, ಒಂಥರ ಮೈಂಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟು ಗುಂಗ್ ಅಂದ್ಬಿಡುತ್ತೆ ಹಂಗೆ. ಇದೇನಪ್ಪ ಇದು ಎಷ್ಟೇಟ ಕೇಳ್ಬಿಟ್ರು ಅಂತ. ಆವಾಗ ಹೂ ಅಂದ್ಬಿಡ್ತಾರೆ ಅವ್ರು, ಹೂ ಅಂದ್ಬಿಡ್ತಾರೆ, ಆಮೇಲೆ ಕೊಟ್ಟು ಬಿಡ್ತಾರೆ. ಆಮೇಲೆ ಜಾರ್ಜ್ ಹ್ಯಾರಿಸನ್ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಏನ್ ಬರೀತಾರೆ ಗೊತ್ತಾ? ಶ್ರೀಲ ಪ್ರಭುಪಾದರು ನನ್ನನ್ನು ಕೇಳಿದಾಗ ಅದು ಆಕ್ಚುಲಿ ನಾನು ಹೂ ಅನ್ಲಿಲ್ಲ, ಅದು ಏನೋ ಒಂದು ಫೋರ್ಸು ನನ್ನನ್ನು ಹೂ ಅನ್ಸ್ಬಿಡ್ತು ಅಂತ ಬರೀತಾರೆ ಅವರು. ಅಂದ್ರೆ ಆಮೇಲೆ ಶ್ರೀಲ ಪ್ರಭುಪಾದನ ಭೇಟಿ ಆಗ್ತಾರೆ, ಅವರು ಕೂಡ ಶಿಷ್ಯರಾಗ್ಬಿಡ್ತಾರೆ, ಆಮೇಲೆ ಪುಸ್ತಕ ಬರೀತಾರೆ. ನೋಡಿ, ಒಂದು ಶುದ್ಧ ಭಕ್ತರು ಏನಾದ್ರೂ ಕೇಳ್ಬಿಟ್ರೆ ಕೃಷ್ಣ ಅವ್ರನ್ನ ಡಿಸಪಾಯಿಂಟ್ ಮಾಡಕ್ ಬಿಡುದಿಲ್ಲ. ಇದು ತುಂಬಾ ಮುಖ್ಯ. ಇದು ನಮ್ಮ ಯಾರು ಹೇಳಿದ್ದಂದ್ರೆ ಈ ಕತೆ ರಾಧಾ ಪಾರ್ಥಾಜ್ ಟೆಂಪಲ್ ಪ್ರೆಸಿಡೆಂಟು ಮೋಹನ್ ರೂಪ ಪ್ರಭು, ಅವರು ಅಷ್ಟೇ ತುಂಬಾ ಪವರ್ಫುಲ್ ಪ್ರಭುಜಿ. ಅವ್ರು ಹೇಳಿದ್ ಈ ಕತೆ ನನಗೆ ರೋಮಾಂಚನ ಆಗ್ಬಿಡ್ತಂಗೆ ಈ ಕತೆ ಕೇಳಿ. ಆ ಶ್ರೀ ಪ್ರಭುಪಾದರು ಅವ್ರ ಶುದ್ಧ ಭಕ್ತರು ಅವರು ಏನಾದ್ರೂ ಯಾರನ್ನಾದ್ರೂ ಕೇಳ್ಬಿಟ್ಟು ಅದು ಇಲ್ಲ ಅಂದ್ಬಿಟ್ರೆ ಶ್ರೀಲ ಪ್ರಭುಪಾದ ಡಿಸಪಾಯಿಂಟ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಕೃಷ್ಣ ಆ ಜಾರ್ಜ್ ಹ್ಯಾರಿಸನ್ನ ಹೂ ಅನ್ಸ್ಬಿಟ್ಟಿದಾರಂತೆ. ಜಾರ್ಜ್ ಹ್ಯಾರಿಸನ್ ಬರೀತಾರೆ, ಅದ್ ಏನೋ ಒಂದು ದೊಡ್ಡ ಪವರ್ ಬಂದ್ಬಿಟ್ಟು ನನ್ನನ್ನ ಹೂ ಅನ್ಸ್ಬಿಡ್ತು ಅಂತ ಬರೀತಾರೆ. ಆಕ್ಚುಲಿ ಜಾರ್ಜ್ ಹ್ಯಾರಿಸನ್ಗೆ ಇಷ್ಟ ಇಲ್ಲ ಕೊಡೋದು, ಅದು ಕೊಡಕ್ಕೂ ಮನ್ಸಿರ್ಲಿಲ್ಲ. ಹಂಗಿರುತ್ತೆ ಶುದ್ಧ ಭಕ್ತರ ಒಂದು ಪವರ್ ಅನ್ನೋದು. ಈಗ ನಮ್ಮ ದೇವಸ್ಥಾನ ಇಸ್ಕಾನ್ ದೇವಸ್ಥಾನ ಇರೋದು ಎಷ್ಟು ಗೊತ್ತಾ? ಅದನ್ನ ಮತ್ತೆ ಭಕ್ತಿ ವೇದಾಂತ ಮ್ಯಾನರ್ ಅಂತ, ಜಾರ್ಜ್ ಹ್ಯಾರಿಸನ್ ಮ್ಯಾನರ್ ಅಂತ ಇತ್ತು, ಅದನ್ನ ಬದಲಾಯಿಸ್ಬಿಟ್ಟು ಭಕ್ತಿ ವೇದಾಂತ ಮ್ಯಾನರ್ ಅಂದ್ಬಿಟ್ಟು ಈಗ ನಮ್ಮ ಇಸ್ಕಾನ್ ಇರೋದು ಆ ಎಸ್ಟೇಟ್ ಅಲ್ಲಿ. ಅಷ್ಟು ಕಾಸ್ಟ್ಲಿ ಜಾಗದಲ್ಲಿ ನಮ್ಮ ಇಸ್ಕಾನ್ ಇದೆ. ಈಗ ಇಲ್ಲ ಪ್ರಭುಪಾದರನ್ನ ಕನ್ವರ್ಟ್ ಮಾಡ್ಬಿಡ್ತಾರೆ, ಇಸ್ಕಾನ್ ಕನ್ವರ್ಟ್ ಮಾಡಿದ್ರು. ಈಗ ರೀಸೆಂಟ್ ಆಗಿ ನಮ್ ಫ್ರೆಂಡ್ ಹೋಗಿದ್ರು ಲಂಡನ್ಗೆ, ಅವ್ರು ಹೋಗಿದ್ರು ಇಸ್ಕಾನ್ಗೆ. ಅವ್ರು ಹೇಳ್ತಾರೆ, ಏನಪ್ಪಾ ನಿಮ್ ಇಸ್ಕಾನ್ ಅಷ್ಟು ಕಾಸ್ಟ್ಲಿ ಜಾಗದಲ್ಲಿ ಇದೆ, ಅಷ್ಟು ಎಸ್ಟೇಟ್ ಅಲ್ಲಿ ಇದೆ, ಕೋಟ್ಯಾಂತರ ರೂಪಾಯಿ ಆಗುತ್ತೆ ಆ ಜಾಗದಲ್ಲಿ ಅಂತ ಹೇಳಿದ್ರು ಅವರು. ಸೊ ಹಂಗಿರುತ್ತೆ ಶುದ್ಧ ಭಕ್ತರ ಒಂದು ಪವರ್. ನೋಡಿ ಇಲ್ಲಿ ಈ ಒಂದು ಸ್ಟೋರಿಯಲ್ಲಿ ಒಂದು ಗುರುಗಳ ಮೇಲೆ ಇರುವಂತಹ ಶ್ರದ್ಧೆ ಮತ್ತೆ ಶ್ರೀಲ ಪ್ರಭುಪಾದರ ಒಂದು ಪವರ್, ಆ ಶುದ್ಧ ಭಕ್ತರ ಪವರ್. ಸೊ ಕೃಷ್ಣ ಇಲ್ಲ ಅಂದ್ರೆ ಇವೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಶ್ರೀಲ ಪ್ರಭುಪಾದರು ಆರ್ಡಿನರಿ ಭಕ್ತರಲ್ಲ, ಡೈರೆಕ್ಟ್ ಕೃಷ್ಣನೇ ಅವ್ರನ್ನ ಏನೋ ಅವ್ರ ಹಿಂದೆ ಇದ್ದು ಕೃಷ್ಣ ಪ್ರಭುಪಾದನ ನಡೆಸಿರುವಂತಹದ್ದು. ಈ ಒಂದು ಏನ್ ನಡೆದಿದೆ ಇಸ್ಕಾನ್ ಮೂವ್ಮೆಂಟ್ ಅನ್ನೋದು, ಇದು ಆರ್ಡಿನರಿ ಮೂವ್ಮೆಂಟ್ ಅಲ್ಲ. ಇದರಲ್ಲಿ ಸ್ವಯಂ ಕೃಷ್ಣ ಕೈ ಇದೆ ಇದರಲ್ಲಿ. 100% ಕೃಷ್ಣ ಬೇಕಾಗೆ ಇದನ್ನ ಕೃಷ್ಣನೇ ಎಸ್ಟಾಬ್ಲಿಷ್ ಮಾಡಿರೋದು ಇದು ಇಸ್ಕಾನ್ ನ ಥ್ರೂ ಶ್ರೀಲ ಪ್ರಭುಪಾದ್. ಸೊ ಅದಕ್ಕೆ ಯಾರು ಸ್ವಲ್ಪ ಫಾಲೋ ಮಾಡ್ತಾರೆ, ಇವಾಗ ಸನಾತನ ಗೋಸ್ವಾಮಿ ಏನ್ ಹೇಳ್ತಾ ಇದಾರೆ, ನಾವು ಜಸ್ಟ್ ಸಹಾಯ ಮಾಡಿದ್ರೆ ಸಾಕು. ಭಗವದ್ಗೀತೆಯಲ್ಲಿ ಶ್ಲೋಕ ಕೂಡ ಇದೆ ಈ ತರ. ಯಾಕೆ ಮಾಡಿರೋದು ಇಸ್ಕಾನ್ ಎಲ್ಲ? ಈ ಬದ್ಧ ಜೀವಿಗಳನ್ನ ಈ ಒಂದು ಇದಕ್ಕೆ ತರೋದಿಕ್ಕೆ, ಭಕ್ತಿ ಮಾರ್ಗದಲ್ಲಿ. ಸೊ ಅದಕ್ಕೆ ಇಸ್ಕಾನ್ ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಎಸ್ಟಾಬ್ಲಿಷ್ ಮಾಡಿ, ಸೊ ಈಗ ನಾವು ಅಷ್ಟು ಮಾತ್ರ ಇದ್ರೂ ಕೂಡ ನಾವು ಬೇರೆಯವ್ರನ್ನ ಈ ಒಂದು ದಾರಿಯಲ್ಲಿ ತಂದು ಬಿಟ್ರೆ ನಾವು ಉದ್ಧಾರ ಆಗ್ಬಿಡ್ತೀವಿ. ಅಂದ್ರೆ ನಮ್ಮದೇ ಆದ ಒಂದು ಶಕ್ತಿಯಿಂದ ನಾವೇ ಚಾಂಟಿಂಗ್ ಮಾಡಿ ನಾವು ಶುದ್ಧ ಆಗ್ಬಿಟ್ಟು ನಾವು ಭಗವಂತನ ಹತ್ರ ಹೋಗ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ನಾವು ಎಷ್ಟು ಸಾಧ್ಯನೋ ನಾವು ಅಷ್ಟು ಮಾಡ್ತಾ ಇದೀವಿ. ನಮ್ಗೆ ನಮ್ಮ ಮೇಲೆ ಕೃಪೆ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಬೇರೆಯವ್ರನ್ನ ತಂದು ಇದ್ರಲ್ಲಿ ಬಿಡ್ಬೇಕು. ಅದು ಮಾಡ್ತಾ ಇದ್ರೆ ಸಾಕು ಪ್ರೀತಿ. ಅದು ನಿಜ ಧರ್ಮ. ನಿಜ ಧರ್ಮ ಏನು? ಬದ್ಧ ಜೀವಿಗಳನ್ನ ಈ ಒಂದು ಇಸ್ಕಾನ್ ಮೂವ್ಮೆಂಟ್ ಅಲ್ಲಿ ಸೇರಿಸೋದೇ ನಿಜ ಧರ್ಮ. ಭಕ್ತಿವಿನೋದ್ ಠಾಕೂರ್ ಮರ ಹೇಳ್ತಾ ಇದಾರೆ, ಭಗವದ್ಗೀತೆ ಶ್ಲೋಕ ಕೂಡ ಹೇಳ್ತಾ ಇದಾರೆ, ಅದನ್ನ ಸನಾತನ ಗೋಸ್ವಾಮಿಗಳು ಇದನ್ನ ಖಚಿತಪಡಿಸ್ತಾರೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಚೈತನ್ಯ ಮಹಾಪ್ರಭು ಕಿ ಜೈ. ಸನಾತನ ಗೋಸ್ವಾಮಿ ಕಿ ಜೈ. ನಾಳೆ ಕಂಟಿನ್ಯೂ ಮಾಡೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್ ಪ್ರಭು. ಧನ್ಯವಾದ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್. ಧನ್ಯವಾದ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಪ್ರಭು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ಹರೇ ಕೃಷ್ಣ. ಚಿನ್ನದ ಕಥೆ ತುಂಬಾ ಚೆನ್ನಾಗಿತ್ತು ಪ್ರಭು. ನಮ್ ಪ್ರಭು ಮೊನ್ನೆ ಹೇಳ್ತಾ ಇದ್ರು, ಯಾರು ಪ್ಯೂರಿಟಿ ಆಗಿದ್ದು ಪ್ರಸಾದವನ್ನ ಸ್ವೀಕರಿಸ್ತಾರೋ ಅವರ ಹೃದಯದಲ್ಲಿರೋ ಪರಮಾತ್ಮ ಸರಿಯಾದ ಸಮಯದಲ್ಲಿ ಸ್ಪಂದಿಸ್ತಾರೆ ಅಂತ. ಅವ್ರಿಗೆ ಅಲ್ಲಿ ಆ ಜಾರ್ಜ್ ಅವ್ರಿಗೆ ಪ್ರಸಾದ ಮಾಡಿ ಕೊಟ್ರಲ್ಲ ಪ್ರಭು,
ಅವ್ರು ಹ್ಮ್. ಅದನ್ನ ತಿಂದಿದ್ದು ಅವ್ರಿಗೆ ಆಗ ಅನ್ನಿಸ್ತಿದೆ ಪ್ರಭು, ಹೂ ಅಂತ ಹ್ಮ್. ಅನ್ಸಿದೆ. ಹೌದು. ಹಂಗೆ ಮಾತಾಜಿ, ಹೌದು. ಅದು ಶ್ರೀಲ ಪ್ರಭುಪಾದ್ರ ಮುಂದೆ ಕೂತಿದಾರಲ್ಲ, ಸೊ ಶ್ರೀಲ ಪ್ರಭುಪಾದ ಮಾತು ಒಂದ್ಸತಿ ಆಚೆ ಬಂದ್ಬಿಟ್ರೆ ಕೃಷ್ಣ ಅದನ್ನ ನೆರವೇರಿಸ್ತಾರೆ ಆತರ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಅವರು ಯಮುನಾ ಮಾತಾಜಿ, ಮಾಲತಿ ಮಾತಾಜಿ ಮತ್ತೆ ಜಾನಕಿ ಮಾತಾಜಿ ಅಲ್ವಾ ಪ್ರಭುಜಿ? ಕರೆಕ್ಟ್. ಅವ್ರ 3 ಹೆಸರುಗಳಿದೆ. ನಮ್ಮ ಮುರಾರಿ ಪ್ರಭುಗಳು ಕೂಡ ಹೇಳ್ತಾ ಇರ್ತಾರೆ, ನಂಗೆ ಜ್ಞಾಪಕ ಇಲ್ಲ ಆ 3 ಫ್ಯಾಮಿಲಿ ಹೆಸರುಗಳು. ಪ್ರಭು ಯಮುನಾ ಮಹಾಪಾವನಿ ಮುಕುಂದ, ಮಾತಾಜಿ, ಜಾನಕಿ ಮಾತಾಜಿ, ಮಾಲತಿ ಮಾತಾಜಿ ಅಂತ. ಮಾಲತಿ ಮಾತಾಜಿ. ಹಾ ಇರ್ಬೋದು, ಅವರೇ ಕರೆಕ್ಟ್. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು.